ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 371ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಸಾಕಷ್ಟು ಯತಿವರಣ್ಯರ ಮತ್ತು ದಾಸ ಶ್ರೇಷ್ಠರ ಆರಾಧನೆಗಳು ಬರ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಕಳೆದ ವಾರ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಮತ್ತು ವ್ಯಾಸರಾಜರ ಆರಾಧನೆ, ವಾಜರಾಜರ ಆರಾಧನೆಯ ಒಂದು ಸೊಬಗು ನೋಡಬೇಕಾದರೆ ನಾವು ಫಾಲ್ಗುಣ ಮಾಸದ ಕೊನೆಯ ಭಾಗದಲ್ಲಿ ಬಂದಾಗ ಆ ವೈಭವವನ್ನು ಕಾಣ್ತಾ ಇದ್ದೇವೆ. ಅದು ಶುಕ್ಲ ಪಕ್ಷ ಇರ್ಬೋದು, ಕೃಷ್ಣ ಪಕ್ಷನೇ ಇರ್ಬೋದು. ಅಂದರೆ ವರ್ಷದ ಕೊನೆಗೆ ಎಲ್ಲ ಯತಿಶ್ರೇಷ್ಠರು ದಾಸವರಣ್ಯರು ಬಂದು ಎಲ್ಲರಿಗೂ ಅನುಗ್ರಹ ಆಶೀರ್ವಾದ ಮಾಡ್ತಕ್ಕಂಥ ಪರ್ವಕಾಲ ಫಾಲ್ಗುಣ ಮಾಸ. ಈ ಮಾಸದಲ್ಲಿ ಹೋಳಿ ಹುಣ್ಣಿಮೆ ಅಂತಕ್ಕಂಥ ಒಂದು ಪರಸ್ಪರ ಬಣ್ಣ ಹಾಕ್ತಕ್ಕಂಥ ಒಂದು ದೊಡ್ಡ ಹಬ್ಬ. ಅಂದರೆ ಹೊಸ ರಂಗಿನ ಆಟ ಆಡಿ ಮುಂದಿನ ಜೀವನ ಉತ್ಸಾಹ ಏನೆಂದು ಬರ್ತಕ್ಕಂಥ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಂತ ಹರಿಸ್ತಕ್ಕಂಥ ಹೋಳಿ ಹಬ್ಬ. ಆ ಕಾಮ ದಹನ ಕೂಡ ನಮ್ಮಲ್ಲಿ ಇಚ್ಛೆಗಳನ್ನು ಕಾಮ ದಹನ ಮುಖಾಂತರ ಅದನ್ನು ಮಾಡಬೇಕು ಅಂತ ಕಾಮದಹನ ಮಾಡ್ತಕ್ಕಂಥ ಪರ್ವಕಾಲ ಕೂಡ ಇದಾಗಿದೆ. ಈಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ ವೈಭವದಿಂದ ಸವಣೂರಲ್ಲಿ ನಡೀತಾ ಇದೆ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 24ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅವರು ರಾತ್ರಿಯಲ್ಲಿ ಸೂರ್ಯನ ತೋರಿಸಿದಂಥ ಮಹಾನುಭಾವರೊಂದು ಈಗಾಗಲೇ ಖ್ಯಾತಿಯನ್ನು ಗಳಿಸಿದ್ದಾರೆ. ಅವರ ಕಾಲಕ್ಕೆ ದಾಸಶ್ರೇಷ್ಠರಾದ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ವರದೇಂದ್ರ ತೀರ್ಥರು, ಧೀರೇಂದ್ರ ತೀರ್ಥರು, ಭುವನೇಂದ್ರ ತೀರ್ಥರು, ಆ ಯತಿಶ್ರೇಷ್ಠರ ಸಮೂಹನೇ ಆ ಭಾಗದಲ್ಲಿತ್ತು. ಯಾಕಂದರೆ ಹೊಸ ರೀತಿಗೆ ಮತ್ತು ಸವಣೂರಿಗೆ ಬಹಳ ಹತ್ತಿರ. ಹೀಗಾಗಿ ವರದೇಂದ್ರರು ಸಾಕಷ್ಟು ಸಾರಿ ಸವಣೂರಿಗೆ ಬಂದು ಹೋಗಿದ್ದಾರೆ. ಹೊಸ ರೀತಿಗೆ ಆ ಒಂದು ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೆ ಕೂಡ ಬಂದು ಹೋಗಿದ್ದಾರೆ. ನಾವು ಮಾಡ್ತಕ್ಕಂಥ ಕೆಲಸ ಏನಂತ ಹೇಳಿದರೆ ಕೇವಲ ಮಣ್ಣನೆ ಮಾಡೋದ್ರಲ್ಲಿ ಈಗ ಯಾವುದೇ ಅರ್ಥ ಇಲ್ಲ. ಯಾವುದೇ ನಮ್ಮ ಮಠಗಳಲ್ಲಿ ಪರಸ್ಪರ ಪ್ರತಿಯೊಬ್ಬರಿಗೂ ತಮ್ಮ ಮಠಗಳೇ ಶ್ರೇಷ್ಠ. ಆದರೂ ಕೂಡ ಒಬ್ಬ ಯತಿಗಳನ್ನು ಇನ್ನೊಬ್ಬ ಯತಿಗಳು, ಅದರ ಗೃಹಸ್ಥರು ಕೂಡ ಸಾಕಷ್ಟು ಯತಿಗಳು ನಿಂದನೆ ಮಾಡ್ತಾ ಇಲ್ಲ. ಗೃಹಸ್ಥರು ಕೂಡ ಸುಮ್ಮನೆ ಅನ್ನೆಸರಿ ಯತಿಯ ಶ್ರೇಷ್ಠರ ನಿಂದನೆ ಮಾಡಿ ದೋಷಕ್ಕೆ ಒಳಗಾಗ್ತಾ ಇದ್ದಾರೆ. ಅದು ಆಗಬಾರ್ದು. ಯಾಕಂದರೆ ಪರಸ್ಪರ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬಂದ ಯತಿ ಶ್ರೇಷ್ಠರು ಎಲ್ಲರಿಗೂ ಯುತವಾಗಿದ್ದಾರೆ, ಗೌರವ ಸ್ಥಾನದಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡೋದು ನಮ್ಮ ಮಾಧ್ವ ಅನುಯಾಯಿಗಳ ಅದು ದೊಡ್ಡ ಕರ್ತವ್ಯ ಅಂತ ಹೇಳ್ತಾ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳು 40 ವರ್ಷ ಅವರು ಪೀಠದಲ್ಲಿದ್ದರು. ಅವರ ಗುರುಗಳು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲದಲ್ಲಿ ಅವರಿಗೆ ಆಶ್ರಮ ಕೊಟ್ಟಾಗ ಅತ್ಯಂತ ಬಡತನ, ಪೂರ್ವಾಶ್ರಮದಲ್ಲಿ ಕೂಡ ಬಡತನ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ರಾಮಾಚಾರ್ಯರು ಅಂತೇಳಿ ಅವರ ಹೆಸರು. ಹೀಗಾಗಿ ಅವರು ಮಣ್ಣಿನಿಂದ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡ್ತಾರೆ. ಸಾಲಿಗ್ರಾಮನ ಎಲ್ಲ ಅಂದರೆ ಅವರಿಗೆ ಕೂಡ ಶಿಲ್ಪಶಾಸ್ತ್ರ, ಅದು ಮಣ್ಣಿನಿಂದ ಮಾಡ್ತಕ್ಕಂಥ ಕಲೆ ಕೂಡ ಅವ್ರಿಗೆ ಗೊತ್ತಿತ್ತು. ಅಂದರೆ ಅಲ್ಲಿ ಎರಡು ನಾವು ಹೇಳ್ಬೋದು, ಕಲೆ ಗೊತ್ತಿದ್ದು ಒಂದು ವಿಷಯ, ಆದರೆ ಬಡತನ ಕೂಡ ಅವರಿಗೆ ಹೆಚ್ಚಿತ್ತು. ಬಡತನದಲ್ಲಿ ಕೂಡ ದೇವರ ಪೂಜೆ ಬಿಡುತ್ತಿದ್ದಿಲ್ಲ. ಮಣ್ಣಿನಿಂದ ಮಾಡಿದ ಪದಾರ್ಥಗಳ ಮೇಲೆ ಅವರ ಅಭಿಷೇಕೆಲ್ಲ ಮಾಡ್ತಾಯಿದ್ದರು. ಅದನ್ನು ನೋಡಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ ಕೊಟ್ಟರು. ಆಶ್ರಮ ಕೊಟ್ಟಾಗ ಎಷ್ಟು ಅವರ ಮೇಲೆ ದ್ವೇಷ ಕಾರ್ತದ್ರು ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ನಮ್ಮ ಇಲ್ಲಿರ್ತಕ್ಕಂಥ ಜನರೇ. ಹೀಗಾಗಿ ಅವರು ವಿಷ ಹಾಕಬೇಕಂತಕ್ಕಂಥ ಒಂದು ಕೆಲಸ ಮಾಡಿದರು. ಅದನ್ನು ಸಾಕ್ಷಾತ್ ರಾಮದೇವರಿಗೆ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿದರು. ಹೀಗಾಗಿ ರಾತ್ರಿ ಎಲ್ಲ ಎದ್ದೇಳಬೇಕಂತ ಪರಿಸ್ಥಿತಿ ಬಂತು. ಹೀಗಾಗಿ ಸೂರ್ಯನ ಕೂಡ ರಾತ್ರಿ ಹೊತ್ತಿನಲ್ಲಿ ತೋರಿಸಿದ ಮಹಾನುಭಾವರು. ಮುಂದೆ ಅದೇ ಮಠದಲ್ಲಿ ಇರತಕ್ಕಂಥ ನಿಷ್ಠೆಯ ಬ್ರಾಹ್ಮಣ ದಿವಾನರಾಗಿ ಕೆಲಸ ಮಾಡತಕ್ಕಂಥ ಯೋಗ್ಯ ವ್ಯಕ್ತಿಗೆ ಆಶ್ರಮ ಕೊಟ್ಟರು. ಆಶ್ರಮ ಕೊಟ್ಟಾಗ ನೋಡ್ತಾರೆ ಅವರ ಆಯುಷ್ಯ ಕೇವಲ 10 ವರ್ಷ ಇತ್ತು. ಅವರ ಹೆಸರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಮಹಿಷಿಯಲ್ಲಿ ಅವರ ಮೂಲ ವೃಂದಾವನ ಇದೆ. ನೋಡಿದಾಗ ಅವರು ಎಂಥ ಮಹಾನುಭಾವರು ಅಂತ ಹೇಳಿದರೆ, ಒಂದು ದಾಸರ ಕಡೆ, ಒಂದು ಯತಿಗಳ ಕಡೆ ಆಯುಷ್ಯವನ್ನು ದಾನ ಮಾಡತಕ್ಕಂಥ ಇಬ್ಬರನ್ನು ನೋಡ್ತೀವಿ. ಒಂದು ಗೋಪಾಲದಾಸರು ಜಗನ್ನಾಥ ದಾಸರಿಗೆ 40 ವರ್ಷ ಆಯುಷ್ಯ ದಾನ ಮಾಡಿದರೆ, ಅದೇ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು
ತಮ್ಮ ಶಿಷ್ಯನಿಗೆ ತಾವು ಕೊಟ್ಟಂಥ ಪೀಠ ಉಳಿಬೇಕಂತೇಳಿ ತಮ್ಮಲ್ಲಿರ್ತಕ್ಕಂಥ 10 ವರ್ಷ ಆಯುಷ್ಯವನ್ನು ಅವರಿಗೆ ದಾನ ಮಾಡಿದರು. 10 ವರ್ಷ ಸತ್ಯಸಂಧರು ಕೂಡ ಪೀಠದಲ್ಲಿದ್ದರು. ಹೀಗಾಗಿ ಸತ್ಯಪ್ರಿಯರ ತೀರ್ಥರ ಒಂದು ವೃಂದಾವನ ಕೂಡ ಮಧುರೆಯಲ್ಲಿದೆ. ಹೀಗಾಗಿ ಸತ್ಯಭೂತ ತೀರ್ಥ ಶ್ರೀಪಾದಂಗಳವರು ಕೊನೆಯ ಕಾಲದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತ ಅಭಿಲಾಷೆ ಆದಾಗ ಸಾಕ್ಷಾತ್ ಗಂಗೆನೇ ಅವರಲ್ಲಿ ಹರಿದು ಬಂದು ಇವತ್ತಿಗೂ ವಿಷ್ಣು ತೀರ್ಥ ಒಂದು ಪುಷ್ಕರಣಿಯಂತೆ ಆಗಿದೆ. ಅಲ್ಲಿ ಕೂಡ ಗಂಗಾ ಸಾನ್ನಿಧ್ಯ ಇದೆ. ಸಾಕ್ಷಾತ್ ಲಕ್ಷ್ಮೀ ನರಸಿಂಹದೇವರು ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಅಂಥ ಒಂದು ಪರಮ ಪವಿತ್ರ ಕ್ಷೇತ್ರ. ಅಂಥ ಮೊಘಲರ ಕಾಲಕ್ಕೆ ಸಿಕ್ಕಿದ್ದರೂ ಕೂಡ ಮೊಘಲರು ಅವರಿಗೆ ಯಾವುದೇ ತೊಂದರೆ ಕೊಡದೆ, ನಿಜವಾಗಲೂ ನಮ್ಮ ತೊಂದರೆ ಕೊಟ್ಟವರು ಮೊಘಲರಲ್ಲ, ನಮ್ಮವರೇ ನಮಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಕಾಲ ಸತ್ಯಬೋಧರ ಕಾಲ. ಅಂಥ ಕಾಲದಲ್ಲಿ ಪೀಠವನ್ನು ಉಳಿಸಿಕೊಂಡು ತಮ್ಮಲ್ಲಿ ಪಾಠ ಪ್ರವಚನ ಮುಂದುವರಿಸಿ ಶಿಷ್ಯರನ್ನು 60 ಜನ ಶಿಷ್ಯರಿದ್ದರು ಅವರಿಗೆ. ಅಂಥ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದರೆ ನಿಜವಾಗಲೂ ಪ್ರತಿಯೊಬ್ಬರಿಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಗೋಪಾಲದಾಸರ ವರ್ಧಂತಿ ಕೂಡ ಈ ಭಾಗದಲ್ಲಿ ಬರ್ತಾ ಇದೆ. ನಾವು 2 ಕೆಲಸ ಪ್ರತಿ ಕಡೆ ಕೂಡ ಮಾಡಬೇಕು. ಒಂದು ಕಡೆ ಆರಾಧನೆ ಮಾಡಿದರೆ ಅಂತಹ ನಮ್ಮ ಜನ್ಮ ದಿನೋತ್ಸವ ಹುಟ್ಟುಹಬ್ಬ ಮಾಡೋದಕ್ಕಿಂತ ಇತಿ ಶ್ರೇಷ್ಠರ ದಾಸವರ್ಣ್ಯರ ವರ್ಧಂತಿ ಮಾಡಿದಾಗ ನಾವು ಅದರೊಳಗೆ ಬಂದೇ ಬಿಡ್ತೀವಿ ನಾವು. ಅಂತಹ ಗೋಪಾಲದಾಸರ ಕೊಡುಗೆ ಅದ್ಭುತವಾಗಿದೆ. ಕೇವಲ ಗುರುಗಳ ಪ್ರೇರಣೆಯಿಂದ ಜಗನ್ನಾಥದಾಸರಿಗೆ 40 ವರ್ಷ ಆಯುಷ್ಯ ಕೊಟ್ಟು ಉಳಿದ ತಮ್ಮ ಸಾರ್ಥಕ ಜೀವನ ಕೇವಲ 41 ವರ್ಷದಲ್ಲಿ ಇವತ್ತಿಗೂ ಎಲ್ಲರ ಮನೆ ಮಾತಾಗಿರುವ ಎಲ್ಲರ ಬಾಯಿಯಲ್ಲಿರ್ತಕ್ಕಂಥ ಗೋಪಾಲದಾಸರ ಸಾಧನೆ ಬಹಳ ಅಮೋಘವಾಗಿದೆ. ಅವರ ಸ್ಮರಣೆಯನ್ನು ಕೂಡ ನೀವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ನವವೃಂದಾವನದಲ್ಲಿ ಭವ್ಯವಾಗಿ ಆಗಿದೆ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ನಿಜವಾಗಲೂ ಆ ಸುಧೀಂದ್ರ ತೀರ್ಥರ ಸ್ಮರಣೆಯನ್ನು ಕೂಡ ನಾವು ಮಾಡಬೇಕು. ಯತಿ ಶ್ರೇಷ್ಠರ ದಾಸವರ್ಣ್ಯರ ಸ್ಮರಣೆ ಮಾಡಿದಾಗ ಭಗವಂತ ನಮಗೂ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಗಳಲ್ಲಿ ಶುಭ ವಾರ್ತೆಗಳು ಬರಲಿ, ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.